Next question. Why is decentralization of power essential in democratic system? ಪ್ರಜಾಪ್ರಭುತ್ವದಲ್ಲಿ ಆ, ಅಧಿಕಾರದ ವಿಕೇಂದ್ರೀಕರಣ ಯಾಕೆ ಅವಶ್ಯ ಅಂತ ಕೇಳಿದ್ದಾರೆ. ಸೊ ಅಧಿಕಾರದ ವಿಕೇಂದ್ರೀಕರಣ ಅಂತಂದ್ರೆ ಇವಾಗ ಒಬ್ಬ ಅಧಿಕಾರಿ ಇದ್ರೆ ಆ ತನ್ನ ಅಧಿಕಾರವನ್ನ ಬೇರೆ ಬೇರೆ ಲೆವೆಲ್ ಅಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಹಂಚಿಕೆ ಮಾಡೋದು, ಇದನ್ನೇ ನಾವು ಅಧಿಕಾರದ ವಿಕೇಂದ್ರೀಕರಣ ಅಂತ ಕರಿತೀವಿ ಮಕ್ಕಳೇ. ಇಲ್ಲೇ ಅಧಿಕಾರವನ್ನು ಕೇಂದ್ರೀಕೃತಗೊಳಿಸಿದ್ರೆ ಅದೇನಾಗತ್ತೆ, ಸೆಂಟ್ರಲೈಸೇಷನ್ ಆಗತ್ತೆ, ಕೇಂದ್ರೀಕರಣ ಆಗತ್ತೆ, ಅಧಿಕಾರದ ಕೇಂದ್ರೀಕರಣ ಆಗ್ಬಿಡತ್ತೆ ಅಲ್ವಾ. ಸೊ ಇವಾಗ ಅಧಿಕಾರವನ್ನ ನೀನು 3 ಲೆವೆಲ್ಗೆ ಹಂಚ್ತಾ ಇದೀಯಾ ಅಂತಂದ್ರೆ ಅದು ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ. ವಿಕೇಂದ್ರೀಕರಣ. ಸೊ ಪ್ರಜಾಪ್ರಭುತ್ವದಲ್ಲಿ ಈ ವಿಕೇಂದ್ರೀಕರಣ ಯಾಕೆ ಅವಶ್ಯ ಅಂತ ಕೇಳಿದ್ದಾರೆ. ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಡಿಸೆಂಟ್ರಲೈಸೇಷನ್. Providing the administrative power and the responsibility of developing the village to its own people is called administrative decentralization. ಆಡಳಿತ ವಿಕೇಂದ್ರೀಕರಣ ಅಂತಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನ ಹಳ್ಳಿಯ ಜನರಿಗೆ ಕೊಡೋದು, ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದಿಕ್ಕೆ, ಇದನ್ನೇ ನಾವು ವಿಕೇಂದ್ರೀಕರಣ ಅಂತ ಕರಿತೀವಿ. ಥ್ರೂ ಡಿಸೆಂಟ್ರಲೈಸೇಷನ್ self-reliant, self-sufficient and prosperous villages can be developed. Okay. Villages are, why you should decentralize the power? Villages are well aware about the ಪ್ರಾಬ್ಲಮ್ಸ್ ಆಫ್ ದ ವಿಲೇಜ್. ಈಗ ಗ್ರಾಮೀಣ ಜನರಿಗೆ ನೀವು ಅಧಿಕಾರ ಕೊಡ್ತೀರಾ ಅಂತಂದ್ರೆ ಅವರಿಗೆ ಅಲ್ಲಿರುವಂತಹ ತೊಂದರೆಗಳು, ಅಲ್ಲಿನ ಸೌಲಭ್ಯಗಳ ಬಗ್ಗೆ ನಿಜವಾದ ಅರಿವು ಇರತ್ತೆ. ಸೊ ಇದರಿಂದ ಅವರು ಕೆಲಸ ಮಾಡೋದಿಕ್ಕೆ ತುಂಬಾ ಸುಲಭ ಆಗತ್ತೆ ಅಲ್ವಾ. ಸೊ ಎಲ್ಲೋ ನಗರ ಪ್ರದೇಶದಿಂದ ಬಂದ ವ್ಯಕ್ತಿ ಆಡಳಿತ ನಡೆಸೋದಿಕ್ಕೂ ಅಲ್ಲೇ ಇರುವಂತಹ ಸ್ಥಳೀಯ ವ್ಯಕ್ತಿ ಆಡಳಿತ ನಡೆಸೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಮಕ್ಕಳೇ. ಸೊ ಈ ವಿಕೇಂದ್ರೀಕರಣದಿಂದ ಅಲ್ಲಿ ಚೆನ್ನಾಗಿ ಅರಿವಿರುವಂತಹ ಜನರಿಗೇನೆ ನೀವು ಅಧಿಕಾರ ಕೊಡ್ತೀರಾ, ಜವಾಬ್ದಾರಿ ಕೊಡ್ತೀರಾ, ಆವಾಗ ಹಳ್ಳಿಗಳು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಯನ್ನ ಹೊಂದಬಹುದು. ವಿಲೇಜರ್ಸ್ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದ ವಿಲೇಜಸ್. ಈಗ ನಮ್ಮ ಹಳ್ಳಿ ಅಂತಂದಾಗ ನಾವು ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸ್ತೇವೆ ಅಲ್ವಾ. ಸೊ ಇದು ಕೂಡ ಒಂದು ಹಳ್ಳಿಗಳ ಅಭಿವೃದ್ಧಿಗೆ ಹೆಲ್ಪ್ ಆಗತ್ತೆ. ಸೊ ವಿಲೇಜಸ್, ಸಿನ್ಸ್ ದೇ ಆರ್ ಲಿವಿಂಗ್ ಇನ್ ದ ವಿಲೇಜಸ್ ಫ್ರಮ್ the generations, they have good concern about the development of their village. To give responsibility to the villagers, decentralization aims to give responsibility to the villagers to develop that village. It also empowers to give power to the villagers. ರೆಸ್ಪಾನ್ಸಿಬಿಲಿಟಿ ಜೊತೆಗೆ, ಜವಾಬ್ದಾರಿಯ ಜೊತೆಗೆ ಅದಕ್ಕೆ ಅಗತ್ಯವಾಗಿರುವಂತಹ ಅಧಿಕಾರವನ್ನು ಕೂಡ ಇಲ್ಲಿ ಗ್ರಾಮೀಣ ಭಾಗದ ಜನರಿಗೆ ವಿಕೇಂದ್ರೀಕರಣದ ಮೂಲಕ ಕೊಡಬಹುದು. ದ ಮಟೀರಿಯಲ್ ಕಂಡೀಷನ್ ಆಫ್ ದ ವಿಲೇಜ್ ಈಸ್ ಗುಡ್ ಫಾರ್ ದ ವಿಲೇಜಸ್. ಯಾಕೆ ಅಂತಂದ್ರೆ ಈಗ ಮಟೀರಿಯಲ್ ಕಂಡೀಷನ್, ವಸ್ತುಸ್ಥಿತಿ, ಎಲ್ಲಿರುವಂತಹ ವಸ್ತುಸ್ಥಿತಿ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಾಗಿ ಗೊತ್ತಿರೋದ್ರಿಂದ ಡಿಸೆಂಟ್ರಲೈಸೇಷನ್ ಇಂದ ಅದರ ಅಭಿವೃದ್ಧಿ ಸುಲಭವಾಗಿ ಆಗಬಹುದು ಅನ್ನುವಂತ ಒಂದು ಯೋಚನೆ. ರೂರಲ್ ಪೀಪಲ್ ಆರ್ ವೆಲ್ ಅವೇರ್ ಅಬೌಟ್ ದ ಗ್ರಿವಾನ್ಸಸ್ ಆಫ್ ದ ವಿಲೇಜ್. ಗ್ರಿವಾನ್ಸ್ ಅಂತಂದ್ರೆ ಕಂಪ್ಲೇಂಟ್ಗಳು, ಅಲ್ಲಿ ಬರುವಂತಹ ದೂರುಗಳು. ಈಗ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿಯ ದೂರುಗಳಿವೆ, ತೊಂದರೆಗಳಿವೆ ಅನ್ನೋದು ನಮಗೆ ಗೊತ್ತಾಗತ್ತೆ ಅಲ್ವಾ. ಸೊ ಈ ಡಿಸೆಂಟ್ರಲೈಸೇಷನ್ ನಲ್ಲಿ ನಮಗೆ ಅಧಿಕಾರ ಸಿಗೋದ್ರಿಂದ ನಾವು ಉತ್ತಮವಾಗಿ ಆ ದೂರುಗಳ ಬಗ್ಗೆ ಅರಿತುಕೊಂಡು ಕೆಲಸ ಮಾಡಬಹುದು. ಸೊ ವೆನ್ ರೂರಲ್ ಪೀಪಲ್ know well about the grievances, problems of their own village, they can work easily, they can understand the grievances easily. Okay, so this is how decentralization of power is very essential in the democratic system. When you are sitting in the capital city of any state or country, you have to understand the problem of a particular village in any corner of the country. It's not easy, right? When you are giving power and responsibility to the people of that corner village, they can understand it easily, they can feel that easily, they are well versed about the problems of their own villages. Okay, it helps to develop villages in a faster pace. These are the essentials of decentralization in the democratic system. Okay. So this is how we completed the
questions, all the questions of rural development. In the next class, we will continue with the other chapter. ಸೊ ಇಲ್ಲಿಗೆ ನಾವು ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಅನ್ನುವಂತಹ ಚಾಪ್ಟರಿನ LBA ಕ್ವಶನ್ಸ್ ನ ಕಂಪ್ಲೀಟ್ ಮಾಡಿದೀವಿ. ವಿ ವಿಲ್ ಮೀಟ್ ವಿತ್ ಅನದರ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.